ಹಾಯ್ ಎಲ್ಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಆರಾಮ ನೋಡ್ರಿ ಮುಂದಿನ ಟೈಮ್ 6 ಗಂಟೆ ಇದ್ರಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಬರ್ರಿ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡಮ್ರಿ ಈಗ ನೋಡ್ರಿ ಇವತ್ತಿಂದ ಶ್ರಾವಣ ಸೋಮವಾರ ಚಾಲು ಆಗ್ತದೆ ಅದಕ್ಕೆ ಎಲ್ಲ ಮನೆ ಸ್ವಚ್ಛ ಮಾಡಬೇಕು ರೀ ಮನೆ ಕ್ಲೀನಿಂಗ್ ಮಾಡಬೇಕು ಎಲ್ಲ ಅಷ್ಟು ಸಾಮಾನೆಲ್ಲ ಹೊರಗಿಟ್ಟು ಮನೆ ಹೊಡಿಬೇಕು ಬಾಂಡೆ ಹಾಕೋದು ಭಾಳಷ್ಟು ಕೆಲಸ ರೀ ಇವತ್ತು ಓ ಶಾಂತ ಈಗ ಬಡ ಬಡ ಅಂತ ಎಲ್ಲ ಸಾಮಾನು ಕಿತ್ತಿ ಹೊರಗಿಡ್ತೀನಿ ರೀ ಇಟ್ಟು ಮನೆಗೆ ನೀರು ಹೊಡ್ಕೊಂಬರ್ತೀವಿ ಕಸ ಅದೆಲ್ಲ ಹುಡುಗಿ ನೋಡಿರಿ ನಮ್ಮ ಸಮೃದ್ಧಿ ಹಾಯ್ ಮಾಡ್ತಾರತ್ತ ಗುಡ್ ಮಾರ್ನಿಂಗ್ ಅಂತೇಳಿ ಗುಡ್ ಮಾರ್ನಿಂಗ್ ಅನ್ಬೇಕು ಏನು ಗುಡ್ ಮಾರ್ನಿಂಗ್ ರೀ ಅಂತ ಹೇಳ್ಬೇಕು ಎಂತ ಸರಿ ಸಾಕು ಸರಿ ಕೆಲಸ ಮಾಡೋದು ಸರಿ ನೋಡ್ರಿ ಅಷ್ಟು ಒಳಗಿನ ಸಾಮಾನೆಲ್ಲ ತೆಗೆದ ಇಲ್ಲಿ ಹೊರಗಿಟ್ಬಿಟ್ಟಿನಿ ಅವೆಲ್ಲ ನೋಡ್ರಿ ಎಷ್ಟು ಸಾಮಾನು ತೆಗೆದು ಹೊರಗಿಟ್ಟಿನಿ ಅದು ಒಳಗಿಂದಷ್ಟು ಎಲ್ಲ ಕಸ ಮಾಡ್ಕೊಂಡ್ಬಂದಿನಿ ಈಗ ಅಲ್ಮರಿಗಳೆಲ್ಲ ಖಾಲಿ ಮಾಡಿಬಿಟ್ಟು ಎಲ್ಲ ಇಷ್ಟು ಕಸ ಹುಡುಗಿನಿ ಎಲ್ಲ ಮಾಡೀನಿ ಈಗ ನೀರು ಹೊಡಿಬೇಕು ರೀ ಮನೆಗೆ ಫುಲ್ ಮನೆ ಖಾಲಿ ರೀ ನೋಡಿರಿ ಎಲ್ಲ ಕಡೆಗೂ ಖಾಲಿ ಈಗ ಮನೆಗೆ ನೀರು ಹೊಡಿಬೇಕು ರೀ ಯಜಮಾನ್ರು ನೀರು ಹೊಡಿತಾರೆ ಅವ್ವ ಅಂತಂದ್ರೆ ಬಾಂಡೆ ತಿಕ್ಲಿರ್ತಾಳ್ರಿ ಹೊರಗೆ ನೋಡಿರಿ ಇಲ್ಲೇ ಬಾಂಡೆಗಳೆಲ್ಲ ಉದ್ಲಿಕತ್ತಾಳಕ್ಕೆ ಅವ್ವ ಭೀ ಅವರ ಹೋಟೆಲ್ಗೆ ಹೋಗ್ಯಾರಿ ಚಾ ಕುಡಿದು ಬರೋಕೆ ಒಂದು ಸ್ವಲ್ಪ ಚಾ ಕುಡಿದು ಬಂದ ಮನೆ ನೀರು ಹೊಡಿತೀವಿ ಅಂಥೇಳಿ ಯಜಮಾನ್ರು ಸಮೃದ್ಧಿ ಎಲ್ಲರೂ ಹೋಗ್ಯಾರಿ ಅವ್ರು ಚಾ ಕುಡ್ಲಿಕ್ಕೆ ಈಗ ನಾನು ಈಗ ಹೊರಗಿಂದೆಲ್ಲ ಇದು ಕಸ ಹೊಡ್ಕೊತೀನಿ ರೀ ಇದಷ್ಟು ನಾಚ್ಕಡ್ ರೂಮ್ ಅಂತ ಹುಡುಗಬೇಕು ಅವು ಸಾಮಾನು ಅದೆಲ್ಲ ತೆಗೆದು ಅದೊಂದು ರೂಮ್ ಹುಡ್ಕೊಂಬರ್ತೀನಿ ರೀ ಕಸ ಚಂದ ನೋಡ್ರಿ ಜರ ಸ್ವಚ್ಛ ನೋಡ್ರಿ ಮಿಷಿನ್ಲಿಂದ ನೀರು ಹೊಡ್ಲಿಕ್ಕತ್ತಿದ್ದೇವೆ ರೀ ಯಾಕೆಂದ್ರೆ ಬಣ್ಣ ಅದೇನು ಹಚ್ಚಂಗಿಲ್ಲ ಅದಕ್ಕೆ ಈಗ ತೊಳಿಬೇಕಾದ್ರೆ ಮಷೀನಿಂದ ನೀರು ಹೊಡೆದ ತೊಳಿತಾರೆ ಸರಿಯಪ್ಪ ನೋಡಿರಿ ಫ್ರೆಂಡ್ಸ ಇಡೀ ಮನೆ ಕ್ಲೀನ್ ಮಾಡೋಕೆ 2 ರೂಮ್ ಹೊರಗಿನ ಪಡ್ಸಾರಿ ಎಲ್ಲ ಕ್ಲೀನ್ ಮಾಡ್ಬೇಕಂದ್ರೆ ಇಷ್ಟೊತ್ತಾಯ್ತು ರೀ ಯಜಮಾನ್ರೆಲ್ಲ ಮತ್ತೆ ತೊಳೆದು ಕೋದಿ ಎಲ್ಲ ಒಗೆದು ಹಾಕ್ತಿದ್ರು ಅವ್ವ ಬಾಂಡೆ ತೊಳೆದ ನಾನು ಇವೆಲ್ಲ ಎತ್ತಿಡೋದು ಹೊಸ ಸಾಮಾನುಗಳು ಒರೆಸೋದು ತರೋದು ಇಡೋದು ಮನೆ ತೊಳೆದು ಇಷ್ಟೊತ್ತಕ ಆಯ್ತು ರೀ 1 ಗಂಟೆಗೆ ರೀ ಟೈಮಿಗೆ ಬರೋಬ್ಬರಿ ಇನ್ನು ಚಾ ಭೀ ಕುಡ್ದಿಲ್ಲ ರೀ ಚಾ ಅದಕ್ಕೆ ಚಾ ಮಾಡಲತ್ತಿಲ್ಲ ರೀ ಅವಾಗ ಮೊದಲ ಚಾ ಕುಡ್ದ ದೇವ್ರ ಪೂಜೆಗೆ ನೀರು ತುಂಬ್ಕೊಂಬಂದು ದೇವ್ರ ಪೂಜೆ ಮಾಡಿ ಅಡುಗೆ ಮಾಡ್ಬೇಕು ರೀ ಯಜಮಾನ್ರು ನಾಷ್ಟ ತೊಗೊಂಬಂದಾರ್ರಿ ಎಲ್ಲರಿಗೂ ಇವತ್ತು ದೇವ್ರ ಪೂಜೆ ಮಾಡೋದಲ್ಲ ಅಲ್ಲೇ ಅದ ಮತ್ತು ಇವೆಲ್ಲ ಸಾಮಾನುಗಳು ಜೋಡಿಸಿ ಹೋಗ್ಬೇಕು ರೀ ಇವೆಲ್ಲ ಅಷ್ಟು ಸಾಮಾನು ಜೋಡಿಸೋಲ್ಲ ಅಲ್ಲೇ ಸ್ವಲ್ಪ ಆದಷ್ಟು ಜೋಡಿಸಿ ಒಂದು ಸ್ವಲ್ಪ ಜೋಡಿಸಿ ನೀನು ಒಂದು ಸ್ವಲ್ಪ ಸಾಮಾನೆಲ್ಲ ತಳಗೆ ಇಟ್ಬಿಟ್ಟಿನಿ ಈಗ ಅವ ಚಾ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿರ್ತಾಳ ಇನ್ನು ಒಂದಷ್ಟು ಸಾಮಾನು ಜೋಡಿಸ್ಕೊಂಡು ಇನ್ನೂ ಒಂದಷ್ಟು ಏನೋ ಜೋಡಿಸೇ ಇಟ್ಟಿಲ್ಲ ರೀ ನೋಡಿರಿ ಒಟ್ಟು ಸಾಮಾನು ಎಲ್ಲಿದಲ್ಲಿ ಅವ ಇವೆಲ್ಲ ಆಮೇಲೆ ಜೋಡಿಸ್ಕೊಂಡ್ರೆ ಆಯಿತು ಇಲ್ಲಿ ನೋಡಿರಿ ಈಗ ಮೊದಲ ಅವ್ವ ಚಹಾ ಮಾಡ್ತಾಳ್ರಿ ಚಹಾ ಕುಡಿತೀನಿ ಯಾಕಂದ್ರೆ ಸುಸ್ತಾದಂಗೆ ಆಗಿಬಿಟ್ಟದ್ರಿ ಟೈಮ್ 1 ಗಂಟೆಗೆ ಅದ ನೀರು ಸಮೇತನೂ ಕುಡ್ದಿಲ್ಲ ರೀ ಇಟ್ಟೊತ್ತಕ್ಕಾದ್ರೆ ಇನ್ನು ಅದಕ್ಕೆ ಚಾಕ್ ಹಾಲು ಅದು ಕೊಡ್ತೀನಿ ಪತ್ತಿ ಡಿಬ್ಬಿ ಅದ ಇಲ್ಲಿ ಪತ್ತಿ ಡಿಬ್ಬಿ ಅದ ನಾವು ಇಬ್ಬರೇ ಅಲ್ಲ ಇವ ಚಹಾ ಮಾಡು ನಾ ದೇವ್ರ ಪೂಜೆಗೆ ನೀರು ತುಂಬ್ಕೊಂಬರ್ಲಿ ನೀರು ಕೊಡಲಿ ಕೊಡ ಇರ್ತೀನಿ ನೋಡ್ರಿ ನೀರು ತುಂಬ್ಕೊಂಡ ನಾನು ದೇವ್ರ ಪೂಜೆ ಅದು ಮಾಡಿದೆ ಆಚೆ ಕಡೆಗೆ ಈಚೆ ಕಡೆನ ಅವ್ವ ದೇವ್ರ ಪೂಜೆ ಮಾಡ್ಕೊತಾಳೆ ಒಂದಷ್ಟು ಫೋಟೋಗಳೆಲ್ಲ ತೊಗೊಟ್ಟು ಸಿಕ್ಸೀನಿ ಫೋಟೋಗಳು ಇನ್ನು ದೇವ್ರ ಪೂಜೆ ಮಾಡ್ಕೊತಾಳ್ರಿ ಅವ್ವ ಆಮೇಲೆ ನಾಷ್ಟ ಮಾಡ್ತಾಳೆ ದೇವ್ರ ಪೂಜೆ ಮುಗಿಸಿ ಈಗ ನನಗೆ ಹೋಗ್ಯದ ಟೈಮ 1:30 ಆಯ್ತು ರೀ ಈಗ ನಾನು ನಾಷ್ಟ ಮಾಡ್ತೀನಿ ರೀ ಮೊದಲು ಯಜಮಾನ್ರು ಇವತ್ತೆಲ್ಲ ಹೋಟೆಲ್ದಂದ ಎಲ್ಲ ಮಂದಿಗೆ ನಾಷ್ಟ ಹೋಟೆಲ್ದಂದು ತೊಗೊಂಬಂದಾರ್ರಿ ಇವತ್ತು ಯಾಕಂದ್ರೆ ಮನೆಯಾಗಿದೆಲ್ಲ ಮನೆ ಸ್ವಚ್ಛ ಮಾಡಿಸ್ಲಿಕ್ಕೆ ಅಡುಗೆ ಮಾಡೋದಾಗಂಗಿಲ್ಲ ಅಂತೇಳಿ ಬರ್ರಿ ಎಲ್ಲರೂ ನಾಷ್ಟ ಮಾಡಮ್ರಿ ನಾಷ್ಟ ಅಂದ್ರೆ ಸುಸ್ಲಾ ತೊಗೊಂಬಂದು ಕೊಟ್ಟಾರ್ರಿ ಹೋಟೆಲ್ದಿಂದ ಸುಸ್ಲಾ ತೊಗೊಂಬಂದಾರ ಸಾಂಬಾರು ಅದ ಇದು ಹೋಟೆಲ್ದಂದ ಸುಸ್ಲಾ ಜೊತೆ ಒಂದು ಸ್ವಲ್ಪ ಕೋಸಂಬರಿ ಅದ ಹಾಕ್ಕೊಂಡು ನಾಷ್ಟ ಮಾಡ್ತೀನಿ ರೀ ಅವ್ವ ಅಂತ ದೇವ್ರ ಪೂಜೆ ಮಾಡಿ ಮಾಡ್ತಾಳ್ರಿ ನಾಷ್ಟ ಅದೆಲ್ಲ ಆಯ್ತು ರೀ ಇವಾಗ ಹಿಟ್ಟು ಮುಂಜಾನೆ ನಡೆದ ಎಲ್ಲ ಕೆಲಸ ಮಾಡಿ ಇವತ್ತು ಸುಸ್ತದಂಗೆ ಆಗುತ್ತೆ ಅದಕ್ಕೆ ಅವ್ವ ನೀ ಸ್ವಲ್ಪ ಹೊತ್ತು ಮಕ್ಕವನ್ನ ಅಡುಗೆ ಮಾಡ್ತೀನಿ ಅಂತಂದಾಳ್ರಿ ಅಡುಗೆ ಅವ್ವ ಮಾಡ್ತಾಳೆ ನಾನು ಒಂದು ಸ್ವಲ್ಪ ರೆಸ್ಟ್ ತೊಗೋತೀನಿ ರೀ
ಭಾಳ ಸುಸ್ತದಂಗೆ ಆಗಿಬಿಟ್ಟದ್ರಿ ಇವತ್ತು. ಯಾಕಂದ್ರೆ ಮನೆ ಕ್ಲೀನ್ ಮಾಡೋದಂತಂದ್ರೆ ಭಾಳ ಹೈರಾಣ ರೀ. ಇನ್ನು ಏನರ ಕೆಲಸ ಮಾಡೋದಿದ್ರೆ ಒಂದು ಸ್ವಲ್ಪ ಜಲ್ದಿ ಆಗ್ಬೋದು. ಅದ್ರ ಮನೆ ಕ್ಲೀನ್ ಮಾಡೋ ಕೆಲಸ ಅಂತೂ ಒಂದು ದಿನ ಹೋದ್ರೆ ಭೀ ಮುಗಿಯಂಗಿಲ್ಲ. ಈಗ ಮುಗ್ದದ. ಅಡುಗೆ ಮಾಡ್ತಾಳೆ. ನಾನು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ರೀ. ಸ್ವಲ್ಪ ಮಕ್ಕೋತೀನಿ ರೀ. ಯಾಕಂದ್ರೆ ಕೈ ಕಾಲೆಲ್ಲ ಹರಿಲಿಕತ್ತಾವ ಅನ್ಸೋನ. ಮುಂಜಾನೆ ಹಿಡ್ದು ಆ ಕಡೆ ಎಲ್ಲ ತೊಳೆಯೋದು ಬೆಳೆದು ಮಾಡಂತ್ರ ನೋಡಿರಿ. ಇವತ್ತು ಅಮಾವಾಸ್ಯೆ ಅಲ್ರಿ, ಅದಕ್ಕೆ ನಮ್ಮ ಬಾಬರಿಗೆ ಟ್ಯಾಂಗ್ ಹೊಡ್ಕೊಂಬರಕ್ಕೆ ಹೊಂಟೀನಿ ರೀ. ಹೊಲಕ್ಕೆ ಹೋಗಿ ಟ್ಯಾಂಗ್ ಹೊಡ್ಕೊಂಬರ್ಬೇಕು ಈಗ. ಅದಕ್ಕೆ ಹೊಲತ್ತೀನಿ. ಸಮೃದ್ಧಿ ಮನೆ ಬಿಟ್ಟು ಬಂದೀನಿ ರೀ. ಯಾಕಂದ್ರೆ ನಡೆಯಲ್ರಿ ನನಗೆ ಎತ್ಗೋ ಅಂತಿರ್ತಾಳೆ. ಎತ್ಕೊಳ್ಳೋದು ಆಗಂಗಿಲ್ಲ ನನಗೆ. ಮತ್ತು ಅದು ಊರು ಭೀ ಹತ್ತರಿ ಇಲ್ಲಿಂದ. ಅಲ್ಲಿ ಲಾಸ್ಟ್ ಬಂದರಿಗೆ ಏನು ಗಿಡಗಳು ಕಾಣ್ತಾವಲ್ಲ ರೀ, ಅಲ್ಲಿಗೆ ಹೋಗ್ಬೇಕೀಗ ಬಾಬರಿಗೆ ಟ್ಯಾಂಗ್ ಹೊಡ್ಕೊಂಬರಕ್ಕೆ. ಅದ್ರ ಸಲಿಯಕ್ಕೆ ಬಿಟ್ಟು ಬಂದೀನಿ ರೀ. ಅಕ್ಕಿಗೆ ಹಳ್ಳಕ್ಕೆ ಅಕ್ಕಿ ಅಂತೂ ತೊಗರಿ ನೋಡ್ರಿ. ತೊಗರಿಯಾಗ ಹುಲ್ಲು ನೋಡ್ರಿ ಎಷ್ಟಾಗಿಬಿಟ್ಟದ. ಇಲ್ಲಿ ನೋಡ್ರಿ ತೊಗರಿ ಚೆಂದಾಗ್ಯದ್ರಿ. ತೊಗರಿ ಆದ್ರೆ ಹುಲ್ಲು ಬುಕ್ಕಳಾಗ್ಯದ್ರಿ. ಮಳೆ ಬೇಕ್ರಿ ಸದ್ಯಕ್ಕೆ. ಮೊದಲು ಅದು ಒಂದು ಯಾವಾಗ ಬರ್ತದೆ ಗೊತ್ತಿಲ್ಲ ಮಳೆ. ಅಲ್ಲೇ ನೋಡ್ರಿ ನಮ್ಮ ಗೌರಿಗೆ ಅದಕ್ಕೆ ಅಲ್ಲೇ ಮೈಲಿಗೆ ಕಟ್ಟ್ಯಾರ ಬಂದಾರೀಗ. ಈಗ ಹೋಗಿ ಪಟ ಸಮೂ ಬೇರೆ ಬರೋ ಟೈಮ್ ಆಗ್ತದೆ ರೀ. ಅದಕ್ಕೆ ಹೋಗಿ ಜಲ್ದಿ ಹೋಗಿ ಬಾಬಾ ಪೂಜೆ ಮಾಡ್ಕೊಂಬಂದ್ರೈತೆ ಅಂತ ಹೊಂಟೀನಿ ರೀ. ಈಗ ನೋಡ್ರಿ ಪೂಜೆ ಮಾಡಿದ್ರಿ ಬಾಬಾಗ ಬಂದು ದೀಪ ಹಚ್ಬೇಕಂತ ಅಂದ್ಕೊಂಡ್ರೆ ಗಾಳಿ ಭಾಳ ಜೋರಾಗ್ಯದ ರೀ. ಅದಕ್ಕೆ ದೀಪ ನಿಂದ್ರಂಗಿಲ್ಲ ರೀ ಸ್ಟೋರ್ ಗಾಳಿಗೆ. ಅದಕ್ಕೆ ದೀಪ ಒಂದು ಹಚ್ಚಿಲ್ರಿ. ಊದಿನ ಕಡ್ಡಿ ಹಚ್ಚಿ ಕಾಯಿ ಹೊಡೆದ್ಬಿಟ್ಟಿನಿ ರೀ ಈಗ. ನೋಡಿರಿ ಅಮಾವಾಸ್ಯೆ ಅಲ್ರಿ ಇವತ್ತು. ಅದಕ್ಕೆ ಅಮಾವಾಸ್ಯೆಗೆ ಒಂದು ದಿನ ಬಂದ ಪೂಜೆ ಮಾಡಿ ಹೋಗ್ತೀನಿ ರೀ ಇಲ್ಲಿ ಬಂದು. ಈಗ ಪೂಜೆ ಅದು ಮುಗಿದ್ರಿ. ಈಗ ವಾಪಸ್ ಮನೆಗೆ ಹೋಗ್ತೀನಿ ರೀ. ಸಮೃದ್ಧಿ ಒಂದು ಹಳ್ಳಕ್ಕೆ ತಿಳ್ರಿ ಬರ್ಬೇಕಾದ್ರೆ ಹಳ್ಳ ತಳ ಏನು ಮಾಡ್ಯಾಳೋ ಹೋಗ್ತೀನಿ ರೀ. ಯಾಕಂದ್ರೆ ದೂರ ಆಗ್ತದೆ ರೀ. ಎತ್ಕೋ ಅಂತ ನಿಂದಿರ್ತಾಳೆ. ಅದ್ರ ಸಲಕ ಬಿಟ್ಟು ಬಂದಿನಿ ರೀ. ಆಕಿಗೆ ಸಮೂ ಆದ್ರೆ ತಾನೇ ನಡ್ಕೋತ ಬಂದುಬಿಡ್ತಾನೆ ರೀ ಅವ. ಇದ್ನಂತಂದ್ರೆ ಒಂದು ಸರ್ತಿನೂ ಬಿಡಲ್ಲ ರೀ ಅವ. ನಾನು ಬಾಬಾಗೆ ಪೂಜೆ ಮಾಡೋಕೆ ಬರ್ಬೇಕಾದ್ರೆ ಓಡೋಡಿ ಬಂದುಬಿಡ್ತಾನೆ ರೀ ಅವ. ನಾ ತಾತಾಗ ಪೂಜೆ ಮಾಡೋಕೆ ಹೋಗ್ತೀನಿ, ನಾನು ನೋಡ್ತೀನಿ, ತಾತನ ಬಿಲೆಕ್ಕೆ ಹೋಗ್ತೀನಿ ನಾ ಪೂಜೆ ಮಾಡ್ಲಿಕ್ಕೆ, ತಾತಾಗ ಪೂಜೆ ಮಾಡಿ ಬರ್ತೀನಿ ಅಂಥೇಳಿ ಓಡಿ ಬಂದುಬಿಡ್ತಾನೆ ರೀ ಅವ. ಇದ್ರೆ ನೋಡಿರಿ ಅಲ್ಲೇದ ನಮ್ಮ ಬಾಬಾ. ಇಲ್ಲೇನ ರೀ ಮನೆ ಅಲ್ಲೇದ. ಈಗ ಅಲ್ಲಿ ಹೋಗ್ಬೇಕಂದ್ರೆ ನನಗೆ 1 ತಾಸು ಬೇಕು ರೀ. ಕಾಸು ಹೋಗೋ ತನಕ ಮಾಡ ನೋಡ್ರಿ ಎಷ್ಟಾಗ್ಯದ ಇವತ್ತು. ಮಳೆ ಬೇಕದ. ಬರೀ ಮಾಡ ಆತದ, ಗಾಳಿಗೆ ಹೋಗ್ಬಿಡ್ತೀರಿ. ಇಷ್ಟು ಜೋರು ಗಾಳಿ ಇದೆ ರೀ. ಈ ಗಾಳಿ ಸಲ್ಯಕ ಮಾಡ ಎಷ್ಟಾದ್ರೂ ಭೀ ಗಾಳಿಗೆ ಮಾಡ ಎಲ್ಲ ಹಾರಿಸ್ಬಿಡ್ತದೆ. ಈಗ ನೋಡ್ರಿ ಮನೆಗೆ ಬಂದೀನಿ ರೀ. ಮನೆಗೆ ಬಂದಾಗ ಕೂತೀನಿ. ಈಗ ಬ್ಲಾಗ ಇವತ್ತು ನಾನು ಯಾವುದೇ ರೀತಿ ರೆಸಿಪಿ ಅದನ್ನು ಶೇರ್ ಮಾಡ್ಕೊಳ್ತಿಲ್ಲ ರೀ. ಯಾಕಂತಂದ್ರೆ ಭಾಳಷ್ಟು ಆಯಾಸ ಆಗಿಬಿಟ್ಟಂಗೆ ಆಗ್ಯದ್ರಿ. ಆದರೂ ಕಂಟಿನ್ಯೂ ಆಗಿ ವಿಡಿಯೋಸ ಹಾಕ್ತಿರ ಜೀವಕ್ಕೆ ಸಮಾಧಾನ ರೀ. ಅಂದ್ರೆ ಮತ್ತು ಭಾಳಷ್ಟು ಪ್ರಾಬ್ಲಮ್ ಆಯ್ತು ರೀ ಡೈಲಿ ವಿಡಿಯೋಸ್ ಹಾಕ್ಲಿಕ್ಕೆ ಅಂತಂದ್ರೆ. ಹಾಗಾಗಿ ಇವತ್ತು ವಿಡಿಯೋಸ್ನ ಇಷ್ಟ ಹಾಕತ್ತೀನಿ ರೀ. ಭಾಳಷ್ಟು ಆಯಾಸ ಆಗಿಸಲೆಕ್ಕ ನನಗೆಲ್ಲ ಆಸೆ ಐತ್ರಿ ಒಂದು ರೆಸಿಪಿನೂ ಶೇರ್ ಮಾಡ್ಕೋಬೇಕಂತ. ಆದರೆ ಇವತ್ತು ನನ್ನ ಕೈಲಂತೂ ಆಗಂಗಿಲ್ಲ ರೀ ಇವತ್ತೇನೋ ರೆಸಿಪಿ ಮಾಡೋದ. ಅದಕ್ಕೆ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ ರೀ. ಫ್ರೆಂಡ್ಸ್ ದಯವಿಟ್ಟು ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ್ನ ಆಗತ್ತೆ ಈ ಟೈಮ್ನಾಗ ನನಗೆ ಭಾಳಷ್ಟು ಅದ ರೀ. ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ. ಆದಷ್ಟು ವೀಡಿಯೋಸಿಗೆ ಲೈಕ್ ಮಾಡಿರಿ. ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಎಲ್ಲರಿಗೂ ಆದಷ್ಟು ವೀಡಿಯೋಸ್ನ ಶೇರ್ ಮಾಡಿ ಸಪೋರ್ಟ್ ಮಾಡಿರಿ. ಇವತ್ತು ಮನೆ ಕ್ಲೀನಿಂಗ್ ಸಲಕ ನನಗೆ ಸುಸ್ತದಂಗೆ ಆಗಿಬಿಟ್ಟದ. ಅದಕ್ಕೆ ಒಂದು 2 ತನಕ ರೆಸ್ಟ್ ಮಾಡಿ ಮತ್ತು ಹೋಗಿ ಬಾಬರಿಗೆ ಪೂಜೆ ಮಾಡ್ಕೊಂಬಂದ್ರಿ. ಮತ್ತು ಒಂದು ಸ್ವಲ್ಪ ರೆಸ್ಟ್ ಬೇಕ್ರಿ ಇನ್ನು ಇವತ್ತು. ಹಾಗಾಗಿ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ಕೊತೀನಿ ರೀ. ಇನ್ನೇನು ನಾಗರ ಪಂಚಮಿ ಹಬ್ಬ ಅದು ಶ್ರಾವಣ ಸೋಮವಾರ ಎಲ್ಲನೂ ಒಂದೊಂದಾಗಿ ವಿಶೇಷವಾದ ಬ್ಲಾಗ್ಸ್ ಬರ್ತಿರ್ತಾವೆ ರೀ. ನೋಡಿ ಎಲ್ಲರೂ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಎಲ್ಲರಿಗೂ ಸಪೋರ್ಟ್ ಮಾಡ್ತೀರಿ. ನಮ್ಮಂಥವ್ರಿಗೂ ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟಿನಾಗತ್ತೆ ಈ ಟೈಮ್ನಾಗ ಭಾಳಷ್ಟು ಅದ ರೀ ನಮ್ಗೆ. ದಯವಿಟ್ಟು ಎಲ್ಲರೂ ಇದೇ ರೀತಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ರೀ. ಎಲ್ಲರಿಗೂ ನಮಸ್ಕಾರ ರೀ.